ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಅರ್ಥಶಾಸ್ತ್ರ ಭಾಗ 1 ಅದರಲ್ಲಿ ಬರ್ತಕ್ಕಂತಹ 4ನೇ ಅಧ್ಯಾಯ ದತ್ತಾಂಶಗಳ ನಿರೂಪಣೆ. ಈಗಾಗಲೇ ಹಿಂದಿನ ತರಗತಿ ಒಳಗೆ ದತ್ತಾಂಶಗಳ ನಿರೂಪಣೆ ಒಳಗೆ ಮೊದಲನೇದು ದತ್ತಾಂಶಗಳ ಪಠ್ಯ ನಿರೂಪಣೆ ಬಗ್ಗೆ ಚರ್ಚೆ ಮಾಡಿದ್ವಿ. ಇನ್ನು ದತ್ತಾಂಶಗಳ ಕೋಷ್ಟಕ ನಿರೂಪಣೆ ಅಂತ ಬರುತ್ತೆ. ಇಲ್ಲಿ ಕೋಷ್ಟಕ ಎಂದರೇನು ಅಂಥೇಳಿ ಪ್ರಶ್ನೆ ಬಂದಾಗ, ದತ್ತಾಂಶಗಳನ್ನು ಅಡ್ಡಸಾಲು ಮತ್ತು ಕಂಬಸಾಲುಗಳಲ್ಲಿ ವ್ಯವಸ್ಥಿತವಾಗಿ ಜೋಡಿಸುವುದಕ್ಕೆ ಕೋಷ್ಟಕ ಅಂತ ಕರೀತೀವಿ. ಅಂದರೆ ದತ್ತಾಂಶಗಳನ್ನು ಅಡ್ಡಸಾಲುಗಳಲ್ಲಿ ಮತ್ತು ಕಂಬಸಾಲುಗಳಲ್ಲಿ ವ್ಯವಸ್ಥಿತವಾಗಿ ಜೋಡಿಸುವುದಕ್ಕೆ ಕೋಷ್ಟಕ ಅಂತ ಕರೀತೀವಿ. ಅದನ್ನು ಅಬ್ಜೆಕ್ಟಿವ್ ಟೈಪ್ನೊಳಗೆ ಒಂದು ಪ್ರಶ್ನೆ ಕೇಳ್ತಾರೆ. ದತ್ತಾಂಶಗಳನ್ನು ಅಡ್ಡಸಾಲು ಮತ್ತು ಕಂಬಸಾಲುಗಳಲ್ಲಿ ವ್ಯಕ್ತಪಡಿಸುವುದನ್ನು ಹೀಗೆನ್ನುತ್ತೇವೆ ಅಂತೇಳಿ. ಉದಾಹರಣೆಗೆ ಆಪ್ಷನ್ ಎ ಪೈನಕ್ಷೆ, ಆಪ್ಷನ್ ಬಿ ಸ್ತಂಭರೇಖೆ, ಆಪ್ಷನ್ ಸಿ ಸರಳ ರೇಖೆ, ಆಪ್ಷನ್ ಡಿ ಕೋಷ್ಟಕ ಅಂಥೇಳಿ. ಆವಾಗ ನಾವು ಆಪ್ಷನ್ ಡಿ ಸರಿಯಾದ ಉತ್ತರ ಕೋಷ್ಟಕ ಅಂಥೇಳಿ ಬರಿಬೇಕು. ಇಲ್ಲಿ ದತ್ತಾಂಶಗಳನ್ನು ಕೋಷ್ಟಕ ರೂಪೀಕರಣದೊಳಗೆ ಗುಣಾತ್ಮಕ, ಪರಿಮಾಣಾತ್ಮಕ, ಕಾಲಾನುಸಾರ, ಸ್ಥಳಾನುಗಣ ವರ್ಗೀಕರಣ ಇದ್ರ ಬಗ್ಗೆ ಪ್ರಶ್ನೆಗಳು ಬಂದಿಲ್ಲ. ಆದರೂ ಹಿಂದಿನ ತರಗತಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಪ್ರಶ್ನೆ ಅಂತಂದರೆ ದತ್ತಾಂಶಗಳ ಕೋಷ್ಟಕ ರೂಪೀಕರಣ ಮತ್ತು ಅದರ ಭಾಗಗಳನ್ನು ವಿವರಿಸಿ ಅಂಥೇಳಿ ಪ್ರಶ್ನೆ ಬರ್ತದೆ. ಅಂದರೆ 4 ಅಂಕದ ಒಳಗೆ ಒಂದು ಕೋಷ್ಟಕದ ನಮೂನೆಯನ್ನು ಬರೆದು ಅದರ ಭಾಗಗಳನ್ನು ಗುರುತಿಸಿ ಅಂಥೇಳಿ ಕೇಳ್ತಾರೆ. ಇನ್ನು 6 ಅಂಕದ ಪ್ರಶ್ನೆ ಒಳಗೆ ಇದು ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥದ್ದು. ಅಂದರೆ ಭಾಳಷ್ಟು ಸಾರಿ ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ, ಕೋಷ್ಟಕದ ಭಾಗಗಳನ್ನು ವಿವರಿಸಿ ಅಂತೇಳಿ. ಈಗಾಗಲೇ ನಾವು ಕೋಷ್ಟಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಕೋಷ್ಟಕ ಅಂತಂದರೆ ಅಡ್ಡಸಾಲು ಮತ್ತು ಕಂಬಸಾಲು. ನೋಡ್ರಿ, ದತ್ತಾಂಶಗಳನ್ನು ಅಡ್ಡಸಾಲು ಮತ್ತು ಕಂಬಸಾಲುಗಳಲ್ಲಿ ವ್ಯವಸ್ಥಿತವಾಗಿ ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದನ್ನು ಕೋಷ್ಟಕೀಕರಣ ಅಂತ ಕರೀತೀವಿ. ಅಂದರೆ ಈ ರೀತಿ ಕೋಷ್ಟಕವನ್ನು ರಚನೆ ಮಾಡಬೇಕು. ಕೋಷ್ಟಕದ ಮಾದರಿಯನ್ನು ಈ ರೀತಿ ರಚನೆ ಮಾಡಬೇಕು. ಮೊದಲಿಗೆ ಕೋಷ್ಟಕದ ಸಂಖ್ಯೆ ಇದು ಎಷ್ಟನೆಯ ಕೋಷ್ಟಕ ಅನ್ನೋದನ್ನು ಸೂಚಿಸ್ತದೆ. ಒಂದು ಕೋಷ್ಟಕದಿಂದ ಮತ್ತೊಂದು ಕೋಷ್ಟಕದ ನಡುವಿನ ಅಂತರವನ್ನು ತಿಳಿಯಲಿಕ್ಕೆ ಇದು ಅತ್ಯಂತ ಮುಖ್ಯವಾದದ್ದು. ಹೀಗಾಗಿ 4ನೇ ಅಧ್ಯಾಯದ 5ನೇ ಕೋಷ್ಟಕ ಇದಾಗಿರೋದ್ರಿಂದ 4.5 ಅಂತ ಹೇಳಿ ಕೊಡ್ತೀವಿ. ಇನ್ನು 2ನೇ ಭಾಗ ಯಾವುದಂತಂದರೆ ಕೋಷ್ಟಕದ ಶೀರ್ಷಿಕೆ ಅಥವಾ ಶಿರೋನಾಮೆ ಅಂತ ಕರೀತೀವಿ. ಅಂದರೆ ಕೋಷ್ಟಕದ ಮಾಹಿತಿಯನ್ನೊಳಗೊಂಡ ಸಂಕ್ಷಿಪ್ತ ವಿವರವನ್ನು ಇದು ಕೊಡ್ತದೆ. ಇದು ಭಾರತದ ಜನಸಂಖ್ಯೆಯ ಕೆಲಸ ಮಾಡದವರು ಮತ್ತು ಕೆಲಸ ಮಾಡುವವರು ಮತ್ತು ಕೆಲಸ ಮಾಡದವರು ಹಾಗೂ ಲಿಂಗ ಮತ್ತು ಸ್ಥಳಗಳಿಗೆ ಅನುಗುಣವಾಗಿ 2001ರ ಮಾಹಿತಿ ಇರೋದರಿಂದ ಈ ರೀತಿ ಒಂದು ಯಾವುದ್ರ ಬಗ್ಗೆ ನಾವು ಮಾಹಿತಿ ತೊಗೊಳ್ತೀವೋ ಅದರ ಶೀರ್ಷಿಕೆ ಅಥವಾ ಶಿರೋನಾಮೆಯನ್ನು ನಾವು ಬರ್ಕೋಬೇಕಾಗತ್ತೆ.
ಇನ್ನು ಮೂರನೇದಾಗಿ ಕಂಬ ಸಾಲು ಶಿರೋನಾಮೆ. ಈ ಕಂಬ ಸಾಲು ಶಿರೋನಾಮೆ ಏನು ಮಾಡುತ್ತಂದರೆ ಕಂಬ ಸಾಲಿನ ಮಾಹಿತಿಯನ್ನೊಳಗೊಂಡ ಅದರ ತಲೆ ಬರಹವನ್ನು ಒಳಗೊಂಡಿರುತ್ತೆ. ಇಲ್ಲಿ ಸ್ಥಳ, ಲಿಂಗ, ಕೆಲಸಗಾರರು, ಅದರಲ್ಲಿ ಮುಖ್ಯ ಕೆಲಸಗಾರರು, ಸೀಮಾಂತ ಕೆಲಸಗಾರರು ಒಟ್ಟು, ಇನ್ನು ಕೆಲಸ ಮಾಡದವರು ಒಟ್ಟು. ಈ ರೀತಿ ಕಂಬ ಸಾಲು ಅದರ ಮಾಹಿತಿಯನ್ನು ಸೂಚಿಸಲಿಕ್ಕೆ ಅದರ ತಲೆ ಬರಹಗಳನ್ನು ಒಳಗೊಂಡಿರುತ್ತೆ. ಕಂಬ ಸಾಲಿನ ತಲೆ ಬರಹ ಅಥವಾ ಶಿರೋನಾಮೆಯನ್ನು ಒಳಗೊಂಡಿರುತ್ತೆ. ಈ ರೀತಿ ನಾವು ಬರಿಬೇಕು. ಇನ್ನು ಇದಾದ ಮೇಲೆ ಅಡ್ಡ ಸಾಲು ಶಿರೋನಾಮೆ. ಇದು ಅಡ್ಡ ಸಾಲಿನ ಮಾಹಿತಿಯನ್ನು ತೋರಿಸ್ತಕ್ಕಂತಹ ತಲೆ ಬರಹ ಅಥವಾ ಅದರ ಹೆಡ್ಡಿಂಗ್ಗಳನ್ನು ಸೂಚಿಸ್ತದೆ. ಅಂದರೆ ಶೀರ್ಷಿಕೆಯನ್ನು ಕೊಡಲಾಗುತ್ತೆ. ಇದು ಅಡ್ಡ ಸಾಲಿನ ಮಾಹಿತಿಯನ್ನು ನೀಡಲಿಕ್ಕೆ ಇಲ್ಲಿ ನಾವು ಅದರ ನೋಡಿ, ಇಲ್ಲಿ ಗ್ರಾಮೀಣ, ನಗರ ಎಲ್ಲ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪುರುಷ, ಸ್ತ್ರೀ ಮತ್ತು ಒಟ್ಟು, ನಗರ ಪ್ರದೇಶದಲ್ಲಿರ್ತಕ್ಕಂಥ ಪುರುಷ, ಸ್ತ್ರೀ ಮತ್ತು ಒಟ್ಟು ಎಲ್ಲ, ಪುರುಷ, ಸ್ತ್ರೀ ಮತ್ತು ಒಟ್ಟು. ಇವು ಅಡ್ಡ ಸಾಲು ಶಿರೋನಾಮೆಗಳು. ಇದು ಅಡ್ಡ ಸಾಲಿನ ಶಿರೋನಾಮೆ ಮಾಹಿತಿಯನ್ನು ನಮಗೆ ಒದಗಿಸ್ತದೆ. ಇನ್ನು ಕೋಷ್ಟಕದ ಮುಖ್ಯ ಭಾಗ ಅಂತ ಒಳಗೊಂಡ್ರೆ, ಈ ಕೋಷ್ಟಕದ ಮುಖ್ಯ ಭಾಗ ಕೋಷ್ಟಕದ ಅಡ್ಡ ಸಾಲು ಮತ್ತು ಕಂಬ ಸಾಲು ಇವುಗಳೆಲ್ಲ ನೈಜ ದತ್ತಾಂಶಗಳನ್ನು ಕೋಷ್ಟಕದ ಮುಖ್ಯ ಭಾಗ ನಮಗೆ ತೋರಿಸ್ತದೆ. ಈ ರೀತಿ ಮುಖ್ಯ ಭಾಗ ಅಂತ ಬರೀಬೇಕು. ಇನ್ನು ಘಟಕಗಳು, ಇದು ಕೋಷ್ಟಕದಲ್ಲಿ ಅಂಕಿ ಅಳತೆಗಳನ್ನು ತಿಳಿಸ್ತದೆ. ಅದರ ಬಗ್ಗೆ ವಿವರಣೆ ನೋಡೋಣ ಆಮೇಲೆ ಮೂಲ. ಈ ಕೋಷ್ಟಕದ ಮುಖ್ಯ ಭಾಗದೊಳಗೆ ಈ ಅಂಕಿ ಅಂಶಗಳನ್ನ ಬರೀಬೇಕಂತೇನಿಲ್ಲ, ಯಾಕಂದರೆ ಇಷ್ಟೆಲ್ಲ ಮಾಹಿತಿ ನಿಮ್ಗೆ ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸಂದರ್ಭದೊಳಗೆ ಕೋಷ್ಟಕದ ಮುಖ್ಯ ಭಾಗ ಅಥವಾ ಕೋಷ್ಟಕದ ದೇಹ ಅಂತ ಇದನ್ನು ಕರಿತೀವಿ ನಾವು. ಹಾಗೆ ಗ್ಯಾಪ್ ಬಿಟ್ಟರು ನಡೀತದೆ ಈಗ ಸದ್ಯ. ಆಮೇಲೆ ಮೂಲ 2001ರ ಜನಗಣತಿ. ಈ ಅಂಕಿಅಂಶಗಳ ಮಾಹಿತಿ ಎಲ್ಲಿಂದ ನಾವು ಪಡ್ಕೊಂಡಿದ್ದೀವಿ ಅನ್ನೋದನ್ನು ಮೂಲ ಅಂತ ಕರಿತೀವಿ. 2001ರ ಜನಗಣತಿಯಿಂದ ನಾವು ತಗೊಂಡಿವಿ. ಒಂದಕ್ಕಿಂತ ಹೆಚ್ಚು ಮೂಲಗಳಿದ್ದಾಗ ಅವುಗಳನ್ನ ಇಲ್ಲಿ ಬರ್ಕೋಬೇಕಾಗತ್ತೆ. ಇನ್ನು ಟಿಪ್ಪಣಿ, ಇದಕ್ಕೆ ಅಡಿ ಟಿಪ್ಪಣಿ ಅಂತ ಕರಿತೀವಿ. ಆಕರ ಟಿಪ್ಪಣಿ ಅಂದರೆ ಈ ಕೋಷ್ಟಕದ ಮೂಲ ಅಥವಾ ಇದಕ್ಕೆ ಆಕಾರ ಟಿಪ್ಪಣಿ ಅಂತ ಕರಿತೀವಿ. ಇನ್ನು ಟಿಪ್ಪಣಿ ಒಳಗೆ ಅಡಿ ಟಿಪ್ಪಣಿ ಅಂತ ಕರಿತೀವಿ ಅಥವಾ ಟಿಪ್ಪಣಿ ಅಂತ ಕರಿತೀವಿ. ಇದು ಕೋಷ್ಟಕದ ಕೊನೆಯ ಭಾಗ ಆಗಿರುತ್ತೆ. ದತ್ತಾಂಶಗಳ ನಿರ್ದಿಷ್ಟ ಲಕ್ಷಣಗಳನ್ನು ಇದು ವಿವರಿಸ್ತದೆ. ಈ ರೀತಿ ಕೋಷ್ಟಕದ ಮಾದರಿಯನ್ನು ಬರೆಯಿರಿ ಅಂತಂದಾಗ ಈ ರೀತಿ ನಾವು ಒಂದು ಮಾದರಿಯನ್ನು ಚಿತ್ರಿಸಬೇಕಾಗತ್ತೆ. ಅದರಲ್ಲಿ ಕೋಷ್ಟಕದ ಸಂಖ್ಯೆ, ಶೀರ್ಷಿಕೆ ಅಥವಾ ಶಿರೋನಾಮೆ, ಕಂಬ ಸಾಲು ಶಿರೋನಾಮೆ, ಅಡ್ಡ ಸಾಲು ಶಿರೋನಾಮೆ, ಕೋಷ್ಟಕದ ಮುಖ್ಯ ಭಾಗ, ಕೋಷ್ಟಕದ ಘಟಕಗಳು ಅಥವಾ ಅಳತೆ ಮಾನದಂಡ, ಆಮೇಲೆ ಆಕಾರ ಟಿಪ್ಪಣಿ ಅಥವಾ ಕೋಷ್ಟಕದ ಮೂಲ ಅಂತ ಕರಿತೀವಿ ಇದನ್ನು. ಇನ್ನು ಟಿಪ್ಪಣಿ ಅಥವಾ ಅಡಿ ಟಿಪ್ಪಣಿ ಅಂತಲೂ ಕರಿತೀವಿ ಇದನ್ನು. ಇನ್ನು ಕೋಷ್ಟಕದೊಳಗೆ ಒಂದೊಂದು ಅಂಶಗಳ ಬಗ್ಗೆ ವಿವರಣೆಯನ್ನು ನಾವು ನೋಡೋಣ. ಅದರಲ್ಲಿ ಮೊದಲನೇದು ಕೋಷ್ಟಕದ ಸಂಖ್ಯೆ. ಅಂದರೆ ಅದರ ಬಗ್ಗೆ ವಿವರಣೆ. ಕೋಷ್ಟಕದ ಭಾಗಗಳನ್ನು ಹೆಸರಿಸಿ ಅಂತಲೂ 2 ಅಂಕದ ಪ್ರಶ್ನೆ ಬರುತ್ತೆ. ಆವಾಗ ಒಂದು 4 ಹೆಸರಿಸೋದು. ಕೋಷ್ಟಕದ ಸಂಖ್ಯೆ, ಕೋಷ್ಟಕದ ಶಿರೋನಾಮೆ, ಕಂಬ ಸಾಲು ಶಿರೋನಾಮೆ, ಅಡ್ಡ ಸಾಲು ಶಿರೋನಾಮೆ, ಆಮೇಲೆ ಕೋಷ್ಟಕದ ಮುಖ್ಯ ಭಾಗ, ಆಮೇಲೆ ಘಟಕಗಳು, ಆಮೇಲೆ ಅಡಿ ಟಿಪ್ಪಣಿ ಅಥವಾ ಕೋಷ್ಟಕದ ಮೂಲ, ಆಮೇಲೆ
ಅದಕ್ಕೆ ಆಕರ ಟಿಪ್ಪಣಿ ಅಂತಲೂ ಕರೀತಾರೆ, ಅಡಿ ಟಿಪ್ಪಣಿ. ಈ ರೀತಿ ನಾವು ಬರಿಬೇಕು. ಇನ್ನು 6 ಅಂಕದ ಪ್ರಶ್ನೆಯೊಳಗೆ ಕೋಷ್ಟಕದ ಭಾಗಗಳನ್ನು ವಿವರಿಸಿ ಅಂತ ಕೇಳಿದಾಗ ಮೊದಲನೇದು ಕೋಷ್ಟಕದ ಸಂಖ್ಯೆ. ಕೋಷ್ಟಕದ ಸಂಖ್ಯೆ ಇದು ಕೋಷ್ಟಕದ ಸಂಖ್ಯೆ ಅಂದರೆ ಕೋಷ್ಟಕಕ್ಕೆ ನೀಡಿರುವ ಸಂಖ್ಯೆಯಾಗಿರುತ್ತೆ. ಕೋಷ್ಟಕವನ್ನು ಗುರುತಿಸುವ ಉದ್ದೇಶದಿಂದ ಕೋಷ್ಟಕಕ್ಕೆ ಸಂಖ್ಯೆಯನ್ನು ನೀಡಲಾಗುತ್ತೆ. ಆ ಸಂಖ್ಯೆ ಕೋಷ್ಟಕದ ಮೇಲ್ತುದಿಯಲ್ಲಿ ಅಥವಾ ಕೋಷ್ಟಕದ ಶಿರೋನಾಮೆ ಅಂತೇನು ಕರಿತೀವಲ್ಲ, ತಲೆಬರಹ ಅಂತೇನು ಕರಿತೀವಲ್ಲ, ಅದರ ಮೇಲ್ಭಾಗದಲ್ಲಿ ಅದನ್ನು ಇಟ್ಕೊಳ್ಳಾಗತ್ತೆ. ಇದು ಸಾಮಾನ್ಯವಾಗಿ ಒಂದು ಕೋಷ್ಟಕದಿಂದ ಮತ್ತೊಂದು ಕೋಷ್ಟಕದ ನಡುವಿನ ಅಂತರವನ್ನು ಗುರುತಿಸ್ಕೊಳ್ಳಿಕ್ಕೆ ಕೋಷ್ಟಕದ ಸಂಖ್ಯೆಯನ್ನು ಕೋಷ್ಟಕದ ಮೇಲ್ತುದಿಯೊಳಗೆ ಬರೀಲಾಗತ್ತೆ. ಅಂದರೆ ಇದು ಸಂಖ್ಯೆಗಳಾದ ಕೋಷ್ಟಕದ ಸಂಖ್ಯೆಗಳು ಪೂರ್ಣಾಂಕಗಳಾಗಿದ್ದು ಅವುಗಳು ಆರೋಹಣ ಅಥವಾ ಏರಿಕೆ ಕ್ರಮದಲ್ಲಿ ಕೋಷ್ಟಕಗಳನ್ನು ಅವುಗಳ ಸ್ಥಾನಾನುಸಾರವಾಗಿ ಬರ್ಕೊಳ್ಳಾಗತ್ತೆ. ಈಗ 1ನೇ ಅಧ್ಯಾಯದಲ್ಲಿ ಇತ್ತಪ್ಪ ಅಂದರೆ ಮೊದಲನೇ ಕೋಷ್ಟಕ ಇತ್ತಂದರೆ ಕೋಷ್ಟಕ 1, ಆಮೇಲೆ 2ನೇ ಕೋಷ್ಟಕ ಇತ್ತಂದರೆ ಕೋಷ್ಟಕ 2, ಕೋಷ್ಟಕ 3, ಆಮೇಲೆ ಅದರಲ್ಲಿ ಸಬ್ ಕೋಷ್ಟಕಗಳಿದ್ದಪ್ಪ ಅಂದರೆ 3.1, 3.2 ಹಿಂಗೆ ನಾವು ಈ ರೀತಿ ಕೋಷ್ಟಕ ಇದು 4ನೇ ಅಧ್ಯಾಯದ 4ನೆಯ ಕೋಷ್ಟಕ ಇದಾಗಿರೋದ್ರಿಂದ ಕೋಷ್ಟಕ 4.5 ಅಂಥೇಳಿ ನಾವು ಹಾಕ್ತೀವಿ. ಇನ್ನು 2ನೇದಾಗಿ ಕೋಷ್ಟಕದ ಶೀರ್ಷಿಕೆ ಅಥವಾ ಕೋಷ್ಟಕದ ಶಿರೋನಾಮೆ ಅಂತ ಕರಿತೀವಿ. ಇದೇನು ಸೂಚಿಸುತ್ತಪ್ಪ ಅಂತಂದರೆ ಕೋಷ್ಟಕದ ಶೀರ್ಷಿಕೆ ಅಥವಾ ಶಿರೋನಾಮೆ ಕೋಷ್ಟಕದ ವಿಷಯಗಳನ್ನು ಕುರಿತು ವಿವರಿಸ್ತದೆ. ಅದು ಸ್ಪಷ್ಟ ಮತ್ತು ಸಂಕ್ಷಿಪ್ತ ರೂಪದೊಳಗೆ ಸೂಕ್ತ ಪದಗಳಿಂದ ಕೂಡಿದಾಗ ಕೋಷ್ಟಕ ಪಡೆದ ಅರ್ಥವು ಸ್ಪಷ್ಟವಾಗಿರುತ್ತೆ. ಅಂದರೆ ಇಲ್ಲಿ ಪ್ರತಿಯೊಂದು ಕೋಷ್ಟಕಕ್ಕೆ ಒಂದು ಶಿರೋನಾಮೆಯನ್ನು ನೀಡಬೇಕು. ಅದು ಯಾವ ಮಾಹಿತಿಯನ್ನು ಒಳಗೊಂಡದ ಅನ್ನೋದು ಅಲ್ಲಿ ಅದಕ್ಕೊಂದು ಕೋಷ್ಟಕದ ತಲೆ ಬರಹ ಅಥವಾ ಶಿರೋನಾಮೆಯನ್ನು ಕೊಡಬೇಕಾಗತ್ತೆ. ಅದು ಸಂಕ್ಷಿಪ್ತವಾಗಿ ಕೋಷ್ಟಕದ ಸಂಖ್ಯೆಯ ನಂತರ ಮತ್ತು ಅದರ ಕೋಷ್ಟಕದ ಸಂಖ್ಯೆಯ ಅಡಿಯೊಳಗೆ ಇದನ್ನು ಬರ್ಕೊಳ್ಳಾಗತ್ತೆ. ಇದು ಸಂಕ್ಷಿಪ್ತ ಮತ್ತು ಸ್ಪಷ್ಟ ಸೂಕ್ತ ಪದಗಳಿಂದ ಕೂಡಿರಬೇಕಾಗತ್ತೆ. ಇಲ್ಲಿ ಶಿರೋನಾಮೆ ಏನು ಕೊಟ್ಟಿದ್ದಾರೆ, ಭಾರತದ ಜನಸಂಖ್ಯೆ, ಅದರಲ್ಲಿ ಕೆಲಸ ಮಾಡುವವರು ಮತ್ತು ಕೆಲಸ ಮಾಡದವರು ಹಾಗೂ ಲಿಂಗ ಸ್ಥಳಗಳಿಗನುಗುಣವಾಗಿ 2001ರ ಜನಗಣತಿಯ ಮಾಹಿತಿ ಇದೆ. ಈ ರೀತಿ ಶೀರ್ಷಿಕೆ ಬಗ್ಗೆ ಮಾಹಿತಿ ಅಥವಾ ಶೀರ್ಷಿಕೆ ಅಥವಾ ಶಿರೋನಾಮೆಯನ್ನು ನೋಡಿದ್ವಿ. ಇನ್ನು 3ನೇದಾಗಿ ಕಂಬಸಾಲು ಶಿರೋನಾಮೆ ಅಂತ ಕರಿತೀವಿ. ಕಂಬಸಾಲು ಶಿರೋನಾಮೆ ಏನು ಒಳಗೊಂಡದಂತಂದರೆ ಕಂಬಸಾಲುಗಳಿಗೆ ನೀಡುವ ತಲೆಬರಹಗಳನ್ನು ಕಂಬಸಾಲು ಶಿರೋನಾಮೆ ಅಂತ ಕರಿತೀವಿ. ಅಂದರೆ ಪ್ರತಿ ಕಂಬಸಾಲು ಮೇಲ್ಭಾಗದಲ್ಲಿ ಕಂಬಸಾಲು ಶಿರೋನಾಮೆಯನ್ನು ನೀಡಲಾಗುತ್ತೆ. ಅದರಲ್ಲಿ ಅಂಕಿಅಂಶಗಳ ವಿವರಗಳನ್ನು ವಿವರಿಸುವ ಸಲುವಾಗಿ ಇದನ್ನು ಕೊಡಲಾಗುತ್ತೆ. ಇಲ್ಲಿ ನೋಡಿ, ಕಂಬಸಾಲು ಅಂತಂದರೆ ಈ ರೀತಿ ಸ್ಥಳ, ಲಿಂಗ, ಕೆಲಸಗಾರರು, ಮುಖ್ಯ ಕೆಲಸಗಾರರು, ಸೀಮಾಂತ ಕೆಲಸಗಾರರು, ಒಟ್ಟು ಕೆಲಸ ಮಾಡದವರು, ಒಟ್ಟು ಇವೆಲ್ಲ ಕಂಬಸಾಲಿನ ಇವೇನು ಕಂಬಸಾಲು ಅಂತಂದರೆ ಈ ರೀತಿ ಇರ್ತದಲ್ಲ, ಕಂಬಸಾಲಿನ ಮಾಹಿತಿ ಏನಿರ್ತಲ್ಲ ಅದನ್ನು ತೋರಿಸ್ಲಿಕ್ಕೆ ಮೇಲೆ ಬರ್ಕೊಂಡಿರ್ತಕ್ಕಂಥ ತಲೆಬರಹ ಕಂಬಸಾಲಿನ ಶಿರೋನಾಮೆ ಅಂತ ನಾವು ಕರಿತೀವಿ. ಇನ್ನು ಅಡ್ಡಸಾಲು ಶಿರೋನಾಮೆ. ಅಡ್ಡಸಾಲು ಶಿರೋನಾಮೆ ಅಂತಂದರೆ ಕಂಬಸಾಲು ಶಿರೋನಾಮೆಯಂತೆ
ಕೋಷ್ಟಕದ ಪ್ರತಿ ಅಡ್ಡ ಸಾಲಿಗೂ ಶೀರ್ಷಿಕೆಯನ್ನು ಕೊಡಬೇಕಾಗತ್ತೆ. ಇದು ಅಡ್ಡ ಸಾಲಿನ ಅಂಕಿಅಂಶಗಳನ್ನು ವಿವರಿಸುವ ಸಲುವಾಗಿ ಕೋಷ್ಟಕದ ಎಡ ತುದಿಯಲ್ಲಿರುವಂತಹ ನಾಮಾಂಕಿತವನ್ನು ಅಡ್ಡ ಸಾಲು ಶಿರೋನಾಮೆ ಅಂತ ಕರಿತೀವಿ. ನೋಡಿ, ಅಡ್ಡ ಸಾಲು ಶಿರೋನಾಮೆ ಒಳಗೆ ಗ್ರಾಮೀಣ, ನಗರ ಎಲ್ಲ. ಗ್ರಾಮೀಣ ಪ್ರದೇಶದಲ್ಲಿನ ಪುರುಷ ಸ್ತ್ರೀ ಒಟ್ಟು, ನಗರ ಪ್ರದೇಶದಲ್ಲಿನ ಪುರುಷರು ಸ್ತ್ರೀ ಮತ್ತು ಒಟ್ಟು ಎಲ್ಲ, ಪುರುಷ ಸ್ತ್ರೀ ಮತ್ತು ಒಟ್ಟು. ಇದು ಅಡ್ಡ ಸಾಲಿನ, ಏನು ಅಡ್ಡ ಸಾಲು ಅಂತ ಕರಿತೀವಲ್ಲ, ಈ ಅಡ್ಡ ಸಾಲಿನ ದತ್ತಾಂಶಗಳನ್ನು, ಮಾಹಿತಿಯನ್ನು ವಿವರಿಸಲಿಕ್ಕೆ ಬರ್ಕೊಂಡಿರ್ತಕ್ಕಂತಹ ಶಿರೋನಾಮೆಗಳನ್ನು ನಾವು ಅಡ್ಡ ಸಾಲು ಶಿರೋನಾಮೆ ಅಂತ ಕರಿತೀವಿ. ಇನ್ನು 5ನೇದು ಕೋಷ್ಟಕದ ಮುಖ್ಯ ಭಾಗ ಅಂತ ಕರಿತೀವಿ. ಈ ಅಂಕಿಅಂಶಗಳನ್ನು ನೈಜ ದತ್ತಾಂಶಗಳನ್ನ ಬರೀಬೇಕಾಗತ್ತೆ. ಹೀಗಾಗಿ ನಿಮಗೆ ಕೋಷ್ಟಕದ ಮಾದರಿ ಮಾತ್ರ ಬರಿತಾ ಇರೋದ್ರಿಂದ ಈ ಅಂಕಿಅಂಶಗಳನ್ನು ಬರ್ಕೊಳ್ತಕ್ಕಂಥ ಅವಶ್ಯಕತೆ ನಿಮಗಿರೋದಿಲ್ಲ. ಆ ಮೂಲಕ ಕೋಷ್ಟಕದ ಮುಖ್ಯ ಭಾಗ, ಇದು ಕೋಷ್ಟಕದ ಮುಖ್ಯ ಭಾಗ ಕೋಷ್ಟಕದ ಅಡ್ಡ ಸಾಲು ಮತ್ತು ಕಂಬು ಸಾಲುಗಳಲ್ಲಿರುವ ದತ್ತಾಂಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಕೋಷ್ಟಕದ ದೇಹ ಕೋಷ್ಟಕದ ಮುಖ್ಯ ಭಾಗವಾಗಿರುತ್ತೆ. ಇದೇನೈತಲ್ಲ ಕೋಷ್ಟಕದ ದೇಹ, ಈ ಕೋಷ್ಟಕದ ದೇಹ ಅಡ್ಡ ಸಾಲುಗಳಾಗಿರ್ಬೋದು, ಕಂಬ ಸಾಲುಗಳಾಗಿರ್ಬೋದು, ಇದರಲ್ಲಿರ್ತಕ್ಕಂಥ ಮಾಹಿತಿಯನ್ನು, ಇದು ಕಂಬ ಸಾಲು, ಇದು ಅಡ್ಡ ಸಾಲು, ಇದರಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೋಷ್ಟಕದ ದೇಹ ಅಥವಾ ಕೋಷ್ಟಕದ ಮುಖ್ಯ ಭಾಗ ಒಳಗೊಂಡಿರುತ್ತೆ. ಇದರ ಮೇಲೆ ಒಂದು ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಯನ್ನು ಬಿಟ್ಟ ಸ್ಥಳದೊಳಗೆ ಕೇಳಿದ್ದಾರೆ. ಏನಂಥೇಳಿ, ಡ್ಯಾಶ್ ಡ್ಯಾಶ್ ಭಾಗವು ಕೋಷ್ಟಕದ ನೈಜ ದತ್ತಾಂಶಗಳನ್ನು ಒಳಗೊಂಡಿರುತ್ತೆ. ಕೋಷ್ಟಕದ ಮುಖ್ಯ ಭಾಗವು ನೈಜ ದತ್ತಾಂಶಗಳನ್ನು ಒಳಗೊಂಡಿರುತ್ತೆ ಅಂತ ಬರಿಬೇಕು. ಅಥವಾ ಕೋಷ್ಟಕದ ದೇಹದ ಭಾಗವು ನೈಜ ದತ್ತಾಂಶಗಳನ್ನು ಒಳಗೊಂಡಿರುತ್ತೆ ಅಂತಲೂ ಬರಿಬೋದು. ಕೋಷ್ಟಕದ ಮುಖ್ಯ ಭಾಗವು ಅಂದರೆ ಒಂದೇ, ಕೋಷ್ಟಕದ ದೇಹ ಭಾಗವು ನೈಜ ದತ್ತಾಂಶಗಳನ್ನು ಒಳಗೊಂಡಿರುತ್ತೆ ಅಂತ ಬರೆದ್ರೆ ಎರಡರಲ್ಲಿ ಯಾವುದು ಬರೆದ್ರೂ ಸರಿಯಾಗಿರುತ್ತೆ. ಅಂದರೆ ಈ ಕೋಷ್ಟಕದ ಮುಖ್ಯ ಭಾಗ ಕೋಷ್ಟಕದ ಅಡ್ಡ ಸಾಲು ಆಗಿರ್ಬೋದು, ಕಂಬ ಸಾಲುಗಳಿಂದ ನಿರ್ಧರಿಸಲ್ಪಡುತ್ತೆ. ಇಲ್ಲಿ ಯಾವುದೇ ದತ್ತಾಂಶ ಅಥವಾ ಸಂಖ್ಯೆಗಳು ಸ್ಥಾನವು 2ನೇ ಅಡ್ಡ ಸಾಲಿನ 4ನೇ ಕಂಬ ಸಾಲು, ಅಂದರೆ 2ನೇ ಅಡ್ಡ ಸಾಲಿನ 4ನೇಯ ಕಂಬ ಸಾಲು, ಅಂದರೆ 2ನೇ ಅಡ್ಡ ಸಾಲು 4ನೇಯ, ಇದು 1 2 3 4ನೇಯ ಕಂಬ ಸಾಲು, ಇಲ್ಲಿ 25 ಅಂತ ಇದೆ. ಅಂದರೆ 4ನೇ ಕಂಬ ಸಾಲು 2001ರ ಗ್ರಾಮೀಣ ಭಾರತದಲ್ಲಿ 25 ಕೋಟಿ ಮಹಿಳೆಯರು ಕೆಲಸ ಮಾಡದವರು ಇದ್ದರು ಎಂಬುದಾಗಿ ಸೂಚಿಸುತ್ತದೆ. ಅಂದರೆ ಇಲ್ಲಿ ನಿಮಗೆ ಒಂದು ಅಂದಾಜು, ಅಂದರೆ ಇದು 2ನೇಯ ಅಡ್ಡ ಸಾಲು 4ನೇ 1 2 3 4ನೇಯ ಕಂಬ ಸಾಲಿನ ಮೌಲ್ಯ ಏನದ 25ರಷ್ಟು, ಕೆಲಸ ಮಾಡದ ಮಹಿಳೆಯರ ಪ್ರಮಾಣ 25ರಷ್ಟದ ಅನ್ನೋದನ್ನು ಸೂಚಿಸ್ತದೆ. ಇನ್ನು ಘಟಕಗಳು ಅಂತ ಕೊಟ್ಟಾರ. ಅಳತೆಯ ಘಟಕಗಳು ಅಥವಾ ಮಾನದಂಡ ಅಂತ ಕರಿತೀವಿ. ಇದಕ್ಕೆ ಅಳತೆಯ ಘಟಕಗಳು ಅಥವಾ ಮಾನದಂಡ ಕೋಟಿ ರೂಗಳಲ್ಲಿ ಅಂತ ಕೊಟ್ಟಾರ. ಅಂದರೆ ಅಳತೆಯ ಘಟಕ ಅಥವಾ ಮಾನದಂಡ ಕೋಷ್ಟಕದಲ್ಲಿರುವಂತಹ ಅಂಕಿಅಂಶಗಳ ಅಳತೆಯನ್ನು ಕಂಬಸಾಲು ಮತ್ತು ಅಡ್ಡ ಸಾಲುಗಳ ಶಿರೋನಾಮೆಗಳ ಜೊತೆಯಲ್ಲಿಯೇ ನೀಡಬೇಕು. ಕೋಷ್ಟಕದ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ
ಬೇರೆ ಬೇರೆ ಘಟಕಗಳಿದ್ದು ಅವುಗಳ ಅಳತೆಯು ಬೇರೆ ಬೇರೆ ಮಾನದಂಡಗಳಲ್ಲಿ, ಬೇರೆ ಬೇರೆ ಮಾನದಂಡಗಳಲ್ಲಿ ಅಂತಂದ್ರೆ ಹೆಂಗೆ, ಅದು ಸಾವಿರಗಳಲ್ಲಿರ್ಬೋದು ಅಥವಾ ಲಕ್ಷಗಳಲ್ಲಿರ್ಬೋದು, ಕೋಟಿಗಳಲ್ಲಿರ್ಬೋದು, ಹಿಂಗೆ ಬೇರೆ ಬೇರೆ ಮಾನದಂಡಗಳಲ್ಲಿ ಅಳತೆಯನ್ನು ನಾವು ಕಾಣ್ತೀವಿ. ಇನ್ನು ಮೂಲ, ಇಲ್ಲಿ ಮೂಲ 2001 ಅಂದರೆ ಈ ದತ್ತಾಂಶಗಳೇನಿದೆ ಕೋಷ್ಟಕದೊಳಗಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಯಾವ ಮೂಲದಿಂದ ಪಡೆದಿದ್ದೀವಿ ಅನ್ನುವಂಥದ್ದರ ಬಗ್ಗೆ ಕೊಟ್ಟಿದೆ. ಈ ಮೂಲ 2001 ಭಾರತದ ಜನಗಣತಿಯಿಂದ ಈ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಹೀಗಾಗಿ ಕೋಷ್ಟಕದ ಮೂಲ ಸೋರ್ಸ್ ಅಂತ ಕರಿತೀವಿ, ಅಥವಾ ಇದಕ್ಕೆ ಆಕರ ಟಿಪ್ಪಣಿ ಅಂತ ಕರಿತೀವಿ. ಕೋಷ್ಟಕದ ಮೂಲ ಅಥವಾ ಆಕರ ಟಿಪ್ಪಣಿ ಅಂತಲೂ ಕರಿತೀವಿ. ಇದು ಕೋಷ್ಟಕದ ಕೆಳಭಾಗದಲ್ಲಿರ್ತದ, ಅಂದರೆ ಕೋಷ್ಟಕದ ನಿರೂಪಿಸಿದ ದತ್ತಾಂಶಗಳ ಮೂಲವನ್ನು ಸೂಚಿಸುವ ಸಂಕ್ಷಿಪ್ತ ಹೇಳಿಕೆ ಅಥವಾ ಪದ ಸಮುಚ್ಚಯವಾಗಿರುತ್ತೆ. ಅಂದರೆ ಒಂದಕ್ಕಿಂತ ಹೆಚ್ಚು ಮೂಲ ಇದ್ದರೆ ಅದನ್ನು ನಮೂದಿಸಬೇಕು, ಮೂಲ 1, ಮೂಲ 2 ಅಂತೇಳಿ. ಎಲ್ಲ ಮೂಲಗಳನ್ನು ಯಾವ್ಯಾವ ಮೂಲದಿಂದ ಮಾಹಿತಿಯನ್ನು ಪಡ್ಕೊಂಡಿರ್ತೀವಿ, ದತ್ತಾಂಶಗಳ ಮೂಲಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಪ್ರಾಥಮಿಕ ದತ್ತಾಂಶ, ಮಾಧ್ಯಮಿಕ ದತ್ತಾಂಶ ಅಂಥೇಳಿ. ಅದರಲ್ಲಿ ಯಾವುದರಿಂದ ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ದೀವಿ ಅಲ್ಲ ಅದನ್ನು ಕೋಷ್ಟಕದ ತಳಭಾಗದೊಳಗೆ, ಅಂದರೆ ಕೋಷ್ಟಕದ ಕೆಳಭಾಗದಲ್ಲಿರುತ್ತೆ, ಒಂದಕ್ಕಿಂತ ಹೆಚ್ಚಿನ ಮೂಲಗಳಿಂದ ಅದನ್ನು ಪಡೆದಿದ್ದೀಪ ಅಂತಾರೆ. ಆ ಎಲ್ಲ ಮೂಲಗಳನ್ನು ಈ ರೀತಿ ನಾವು ನಮೂದಿಸಬೇಕಾಗತ್ತೆ. ಈ ಮೂಲ 2001 ಭಾರತದ ಜನಗಣತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಅನ್ನುವಂಥದ್ದು. ಇನ್ನು ಟಿಪ್ಪಣಿ ಅಥವಾ ಅಡಿ ಟಿಪ್ಪಣಿ ಅಂತ ಕರಿತೀವಿ. ಟಿಪ್ಪಣಿ ಅಥವಾ ಅಡಿ ಟಿಪ್ಪಣಿ ಅಂತ ಕರಿತೀವಿ. ಅಡಿ ಟಿಪ್ಪಣಿ ಅಂತಂದರೆ ಇದು ಟಿಪ್ಪಣಿಯು ಕೋಷ್ಟಕದ ಕೊನೆಯ ಭಾಗ ಆಗಿರುತ್ತೆ. ಇದಕ್ಕೆ ಟಿಪ್ಪಣಿ ಅಥವಾ ಅಡಿ ಟಿಪ್ಪಣಿ ಅಂತ ಕರಿತೀವಿ. ಇದು ಕೋಷ್ಟಕದ ಕೊನೆಯ ಭಾಗವಾಗಿದೆ. ಇದು ಕೋಷ್ಟಕದ ದತ್ತಾಂಶಗಳ ನಿರ್ದಿಷ್ಟ ಲಕ್ಷಣಗಳನ್ನು ವಿವರಿಸುತ್ತದೆ. ಇದು ಸ್ವಯಂ ವಿವರಣೆಯನ್ನು ನೀಡುವುದಿಲ್ಲ ಮತ್ತು ಈ ಮೊದಲು ಇವುಗಳನ್ನು ವಿವರಿಸಲ್ಪಟ್ಟಿರುವುದಿಲ್ಲ. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಕೋಷ್ಟಕದ ಭಾಗಗಳನ್ನು ವಿವರಿಸಿ, ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೂ ಕೋಷ್ಟಕದ ಭಾಗಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹೀಗಾಗಿ ಇದು ಅತ್ಯಂತ ಮಹತ್ವದ ಪ್ರಶ್ನೆ ಆಗಿರೋದ್ರಿಂದ ಇದನ್ನು ಹೆಚ್ಚುವರಿ ಅಧ್ಯಯನ ಮಾಡಿರಿ ಅಂತ ಹೇಳ್ತಾ ಈ ಕ್ಲಾಸ್ಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು.